5 o'clock ಆಗಿರಬೇಕು. ನಾವು ಮಂತ್ರಾಲಯಕ್ಕೆ ಬಂದಿದ್ವಿ. ನಿನ್ನೆ ನೈಟು ಬೆಂಗಳೂರಿಂದ ಬಿಟ್ಟು ಇವಾಗ ಮಂತ್ರಾಲಯ ರೀಚ್ ಆಗಿದ್ವಿ. ಸೊ ನೈಟ್ ಫುಲ್ ನಿದ್ದೆ ಇಲ್ಲ. ಸೊ ನನ್ನ ಮಗನಿಗೂ ಅಷ್ಟೇ ಇಲ್ಲಿ ಕೂತಿದ್ದಾನೆ. ಮಲ್ಕೊಳ್ಳೋ ಅಂದರೆ ಅವನು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದು ಆಮೇಲೆ ಮಲ್ಕೊತಾನಂತೆ. ಸೊ ಅಡ್ವಾನ್ಸ್ ಬುಕ್ಕಿಂಗ್ ಏನೂ ಮಾಡಿರಲಿಲ್ಲ ನಾವು ರೂಮ್ ಏನು, ಇವಾಗ ಬಂದು ತೊಗೊಂಡಿರೋದು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನಿಸುತ್ತೆ. ಬುಕ್ಕಿಂಗ್ ಮಾಡ್ಕೊಂಬಂದರೆ ಒಳ್ಳೆಯದು. ನಾವು ಸಡನ್ ಪ್ಲ್ಯಾನ್ ಬಂದಿರೋದ್ರಿಂದ ಬುಕ್ಕಿಂಗ್ ಏನೂ ಆಗಿಲ್ಲ. ಸೊ ಇವಾಗ ಬೇಗ ಬೇಗ ರೆಡಿಯಾಗಿ ದರ್ಶನಕ್ಕೆ ಹೋಗಬೇಕು. ಬೇಗ ದರ್ಶನಕ್ಕೆ ಹೋದರೆ ದರ್ಶನ ಬೇಗ ಆಗುತ್ತೆ, ಇಲ್ಲಾಂದರೆ ಕ್ಯೂ ಇರುತ್ತೆ. ಹಾಗಾಗಿ ಬೇಗ ರೆಡಿ ಆಗಿಬಿಟ್ಟು ದರ್ಶನ ಮುಗಿಸ್ಕೊಂಡು ಬರ್ತೀವಿ. ಸೊ ಈ ವ್ಲಾಗ್ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ದಯವಿಟ್ಟು ಫುಲ್ ವ್ಲಾಗ್ನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ದರ್ಶನ ಕೊಟ್ವಿ. ಬಂದು ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗಿಬಿಟ್ಟು ಇವಾಗ ದರ್ಶನಕ್ಕೆ ಹೊರಟಿದ್ದೀವಿ. ಸೊ ನನ್ನ ಕಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಕ್ಕತ್ತಾಗಿ ಕಾಣಿಸ್ತಿದೆಯಾ ಚಿಂಟು? ಹಂಗ ಅದೇ ನೀನು ಬೆದ್ರಗೊಂಬೇನ. ಓಕೆ, ದರ್ಶನ ಮುಗಿಸ್ಕೊಂಡು ಬರ್ತೀವಿ. ಅಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಒಳಗಡೆ ಎಲ್ಲೂ ವೀಡಿಯೋ ಮಾಡೋ ಹಾಗಿಲ್ಲ. ಸೊ ಹೊರಗಡೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಬನ್ನಿ ನನ್ನ ಜೊತೆ, ಹಾಗೆ ನಿಮ್ಮನ್ನು ಕೂಡ ದರ್ಶನ ಕರ್ಕೊಂಡು ಹೋಗ್ತೀನಿ. ಈ ಮಂತ್ರಾಲಯದಲ್ಲಿ ನನಗೆ ತುಂಬ ಇಷ್ಟ ಆಗಿತ್ತು ಅಂದರೆ ಸಿಸ್ಟಮ್ಗಳು. ತುಂಬ ಒಳ್ಳೆ ರೀತಿಯದಾಗಿ ಸಿಸ್ಟಮ್ಗಳನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ಎಷ್ಟೇ ಜನ ಇದ್ರೂ ಕೂಡ ಈ ರೀತಿ ಒಂದು ಗ್ರಿಲ್ಗಳನ್ನು ಹಾಕಿರೋದ್ರಿಂದ, ಬ್ಯಾರಿಕೇಡ್ಗಳನ್ನು ಹಾಕಿರೋದ್ರಿಂದ ಯಾವ ಜನಕ್ಕೂ ಕೂಡ ತೊಂದರೆ ಆಗೋದಿಲ್ಲ. ಎಷ್ಟೇ ಜನ ಬಂದರೂ ಕೂಡ ಸೊ ಇಲ್ಲಿ ಆರಾಮಾಗಿ ಹೋಗ್ಬೋದು. ಅದಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳೇನಾದ್ರು ಇದ್ದರೆ ಅಥವಾ ವಯಸ್ಸಾದವರಿದ್ದರೆ ಅವರನ್ನು ಅವರೇ ಖುದ್ದಾಗಿ ಕರೆದು ಬೇರೆ ಗೇಟಿಂದ ಕಳಿಸುವಂಥದ್ದು, ಇದೆಲ್ಲ ಸಿಸ್ಟಮ್ ನನಗೆ ತುಂಬ ಇಷ್ಟ ಆಯಿತು. ದರ್ಶನ ಎಲ್ಲ ಮುಗಿಸಿದ್ವಿ. ಈಗ ಒಂದು 1.5 ಅವರ್ಗೆಲ್ಲ ನಮಗೆ ದರ್ಶನ ಆಯಿತು. ತುಂಬ ಬೇಗ ಬಂದಿದ್ದರಿಂದ ನಮಗೆ ಬೇಗ ದರ್ಶನ ಆಯಿತು. ನಾವು ಬಂದಿದ್ದಕ್ಕೂ ಇವಾಗೂ ಅಂದರೆ ತುಂಬ ಕ್ರೌಡ್ ಆಗಿದೆ. ದರ್ಶನ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನನಗೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ಶಾಂತಿ, ತುಂಬ ಒಂಥರ ನೆಮ್ಮದಿ ಅನ್ನಿಸ್ತು. ದೇವರನ್ನ ನೋಡಿದ ತಕ್ಷಣ ನಮ್ಮನ್ನೇ ನಾವು ಮರಿತೀವಿ. ಆಮೇಲೆ ಏನೋ ಒಂಥರ ಫೀಲ್ ಆಗುತ್ತೆ, ಗೊತ್ತಿಲ್ಲ, ಎಮೋಷ್ನಲಿ ತುಂಬ ಟಚ್ ಆಗಿಬಿಡುತ್ತೆ ಆ ಒಂದು ಮೂಮೆಂಟ್ ಅಂತಲೇ ಹೇಳ್ಬೋದು. ನನಗೆ ಫಸ್ಟ್ ಟೈಮ್ ನಾನು ಈ ಮಂತ್ರಾಲಯದ ಈ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿರೋದು. ತುಂಬ ಖುಷಿ ಆಯಿತು. ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು ಅಂತಲೇ ಹೇಳ್ಬೋದು. ಕ್ಯೂ ಜಾಸ್ತಿ ಇತ್ತು. ಇನ್ನು ನಾವು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇನ್ನು ತುಂಬ ಕ್ಯೂಗಳು, ತುಂಬ ಜನ ಆಗಿಬಿಟ್ರು. ನಾವಿನ್ನೂ ಲೇಟಾಗಿ ಬಂದಿದ್ರೆ ಕಷ್ಟ ಆಗ್ಬಿಡ್ತಾಯಿತ್ತು. ಮಕ್ಕಳಿದ್ದವರಿಗೆ ಮತ್ತು ವಯಸ್ಸಾದವರಿಗಂತೂ ಸ್ಪೆಷಲ್ ಎಂಟ್ರಿ ಕೊಡ್ತಾರೆ. ಚೆನ್ನಾಗಿತ್ತು ಓವರಾಲ್ ನನ್ನ ಒಂದು ದೇವರ ದರ್ಶನ. ನೋಡೋಣ ಮುಂದೆ ಇಲ್ಲೆಲ್ಲ ಏನೇನಿದೆ ಅಂತ, ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ಸೊ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲೊಂದು ತುಂಗಭದ್ರಾ ನದಿ ಇದೆ, ಅಲ್ಲಿ ಹೋಗೋಣ ಏನಿದೆ ಅಂತ ನೋಡೋಣ. ಇಲ್ಲಿರೋದು ತುಂಗಭದ್ರಾ ನದಿ. ಏ ಚಿಂಟು, ಏನ್ ನೋಡ್ತಾ ಇದೀಯಾ? ಮೊಸಳೆ ಇವಾಗ ಮಲ್ಗಿರುತ್ತೆ, ಬಾ ಬೇಗ ಬಾ. ನೈಟ್ ಅಷ್ಟೇ ಹೇಳುತ್ತದು. ಇವಾಗ ಜನ ಜಾಸ್ತಿ ಅಲ್ಲ, ಅದಕ್ಕೆ ಇವಾಗ ಮಲ್ಕೊಂಡಿರತ್ತೆ. ಬಾಯ್ಲೆ ಹೇಳ್ತೀನಿ, ಬೇಡ ಹೋಗ್ಬೇಡ. ಮಂತ್ರಾಲಯದಲ್ಲಿರುವ ತುಂಗಭದ್ರಾ ನದಿ ಏನಿದೆ ಎಲ್ಲಾ ಕಡೆಗಳಲ್ಲೂ ಹರಡ್ಕೊಂಡಿದೆ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ನಮ್ಮ ಹಿಂದೆನೆ ಇರುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಷ್ಟೊಂದು ಸವಿಸ್ತಾರವಾಗಿ ಹಡ್ಕೊಂಡ್ಬಿಟ್ಟಿದೆ ಈ ನದಿ. ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಏನಿದೆ, ಎಷ್ಟು ಭಕ್ತರ ನಂಬಿಕೆಗಳನ್ನ ಉಳಿಸಿದೆ ಅನ್ನೋದಕ್ಕೆ ಇಲ್ಲಿರುವಂತಹ ಭಕ್ತರೇ ಕಾರಣ. ಸೊ ಎಷ್ಟೊಂದು ಭಕ್ತರು ಬರ್ತಾರೆ, ಎಷ್ಟೊಂದು ಜನ ಇರ್ತಾರೆ, ಎಷ್ಟೊಂದು ನಂಬಿಕೆಯನ್ನ ಉಳಿಸ್ಕೊಂಡಿದೆ ಈ ಒಂದು ದೇವಸ್ಥಾನ ಅಂತಾನೆ ಹೇಳ್ಬೋದು. ಅಲ್ಲಿರುವಂತಹ ಪ್ರತಿಯೊಬ್ರು ಅಷ್ಟೇ ತಮ್ಮ ತಮ್ಮ ಕಷ್ಟಗಳನ್ನ, ನೋವುಗಳನ್ನ, ಖುಷಿಗಳನ್ನ ತಮ್ಮವರಂತೆ ಹಂಚ್ಕೊಳ್ತಾರೆ ರಾಯರ ಮುಂದೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ನಾನು ಹೋಗಿರೋದು ಮೊದಲೇ ಸಲ ಆದ್ರೂ ಸೊ ಮತ್ತೆ ಮತ್ತೆ ಹೋಗ್ಬೇಕು ಈ ದೇವಸ್ಥಾನಕ್ಕೆ ಅಂತ ಅನ್ಸಿದ್ದಂತೂ ಸುಳ್ಳಲ್ಲ. ಅಷ್ಟೊಂದು ಪವಿತ್ರವಾದಂತಹ ಸ್ಥಳ ಅಂತಾನೆ ಹೇಳ್ಬೋದು ರಾಘವೇಂದ್ರ ಸ್ವಾಮಿಗಳ ಒಂದು ಸ್ಥಳ. ನೀವು ಇತಿಹಾಸವನ್ನ ನೋಡಿದಾಗ ರಾಘವೇಂದ್ರ ಸ್ವಾಮಿಗಳು ಎಷ್ಟೊಂದು ದಯಾಳುಗಳಾಗಿದ್ರು ಅಥವಾ ಎಷ್ಟೊಂದು ಅನುಗ್ರಹಿಗಳಾಗಿದ್ರು ಅಂತ ನೋಡಬಹುದು. ಇದಷ್ಟೇ ಅಲ್ಲದೆ ಮಂತ್ರಾಲಯದ ಸುತ್ತಮುತ್ತ ಎಷ್ಟೊಂದು ದೇವಸ್ಥಾನಗಳಿದೆ. ಅಲ್ಲೆಲ್ಲವೂ ಕೂಡ ರಾಘವೇಂದ್ರ ಸ್ವಾಮಿಗಳ ಕುರು ಇದೆ ಅಂತಾನೆ ನಂಬಲಾಗುತ್ತೆ. ಯಾಕೆಂದ್ರೆ ಎಲ್ಲಾ ಕಡೆಗಳಲ್ಲೂ ರಾಘವೇಂದ್ರ ಸ್ವಾಮಿಗಳು ಓಡಾಡಿರುವಂತದ್ದು ಅಥವಾ ಅವರು ಒಂದು ವೇದಗಳನ್ನ ಅಭ್ಯಾಸ ಮಾಡಿರೋದು ಅಥವಾ ಬೇರೆಯವರಿಗೆ ಹೇಳ್ಕೊಟ್ಟಿರೋದು ಎಲ್ಲವನ್ನೂ ಕೂಡ ನಾವಿಲ್ಲಿ ನೋಡಬಹುದು.
ಹೇಳು, ಮಾತಾಡು. ಏನ್ ಮಾಡ್ತಿದ್ದೀರಾ? ಅಲ್ಲಿ ಬಟ್ಟೆ ದರ್ಶನ ಎಲ್ಲ ಮುಗಿಸಿದ್ವಿ. 11 ಗಂಟೆಗೆ ಪ್ರಸಾದ ಅಂತೆ. ಹಾಗಾಗಿ ಇವಾಗ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಟಿಫನ್ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ 11 ಗಂಟೆಯಿಂದ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಪ್ರಸಾದ ಅಂತೆ ದೇವಸ್ಥಾನದಲ್ಲಿ. ಸೊ 11 ಗಂಟೆ ಅಂದರೆ ಲೇಟ್ ಆಗುತ್ತೆ ಅಂತ ನಾವು ಇವಾಗ ಟಿಫನ್ ತಿಂತಾ ಇದ್ದೀವಿ. ಟಿಫನ್ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನದ ಪ್ರಸಾದನ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ತಿಂಡಿ ತಿನ್ನಬೇಕು. ತಿಂಡಿ ತಿಂದು ಫಸ್ಟ್ ರೂಮ್ಗೆ ಹೋಗಬೇಕು. ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು. ತಿಂಡಿ ಮುಗಿಸೋಣ. ನಮ್ಮ ರೂಮಿಗೆ ಬಂದ್ವಿ. 6:30ಗೆ ನಾವು ರೂಮ್ ಬಿಟ್ಟಿದ್ದು, ಬಂದಿರೋದು 10 ಗಂಟೆಗೆ. ದರ್ಶನ ಸ್ವಲ್ಪ ಬೇಗನೆ ಆಯಿತು, ಪರವಾಗಿಲ್ಲ. ಆದರೆ ತಿಂಡಿ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ 10 ಗಂಟೆ ಆಯಿತು. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಬೇರೆ ದೇವಸ್ಥಾನ ಏನಾದರೂ ಇದ್ದರೆ ನೋಡ್ಕೊಂಡು ಬರಬೇಕು. ಸೊ ರೆಸ್ಟ್ ಮಾಡೋಣ ಈಗ. ಮಂತ್ರಾಲಯದಲ್ಲಿರುವ ಅನ್ನಪೂರ್ಣ ಭೋಜನಾಲಯಕ್ಕೆ ಅಂದ್ರೆ ಊಟಕ್ಕೆ ಹೊರಡುವಾಗ ನಾನು ಈ ದೃಶ್ಯ ನೋಡಿದೆ. ಇದನ್ನು ಏನಕ್ಕಾಗಿ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈಗ ಪ್ರಸಾದಕ್ಕೆ ಬಂದಿದ್ದೀವಿ. ಇಲ್ಲಿ ತುಂಬ ಕ್ರೌಡ್ ಇರೋದ್ರಿಂದ ಅಷ್ಟು ಕೇಳಿಸ್ತಾ ಇಲ್ಲ ಅನ್ಸುತ್ತೆ, ಎಷ್ಟು ಕ್ರೌಡ್ ಇದೆ ಅಂತ. ದೇವಸ್ಥಾನದಲ್ಲಿ ಕೊಡುವಂತಹ ಪ್ರಸಾದ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಸೊ ಪ್ರಸಾದ ಅಂದ್ರೇನೆ ಅಷ್ಟೇ, ಕಣ್ಣಿಗೆ ಹೊತ್ಕೊಂಡು ತಿನ್ಬೇಕು. ಸೊ ಅಷ್ಟು ಚೆನ್ನಾಗಿರುತ್ತೆ. ಊಟದ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ಬೆಳಗ್ಗೆ 11ರಿಂದ ಮಧ್ಯಾಹ್ನ 2 ಗಂಟೆ, ಹಾಗೆ ಸಂಜೆ 7ರಿಂದ ರಾತ್ರಿ 9 ಗಂಟೆವರೆಗೂ ಊಟ ಇರುತ್ತೆ. ನಾವೀಗ ಊಟ ಎಲ್ಲ ಮುಗಿಸ್ಕೊಂಡು ಮಂತ್ರಾಲಯದಿಂದ ಸುಮಾರು 15ರಿಂದ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಪಿಚ್ಚಾಲಿ ಅನ್ನೋ ಒಂದು ಊರಿಗೆ ಹೋಗ್ತಾ ಇದೀವಿ. ಅಲ್ಲಿ ಕೂಡ ರಾಯರು ಇದ್ರು, ತಪಸ್ಸನ್ನ ಮಾಡಿದ್ರು. ಅಲ್ಲಿ ಸುಮಾರಷ್ಟು ರಾಯರ ಕುರುಹುಗಳಿದೆ ಅಂತ ಹೇಳಿದ್ರು. ಹಾಗಾಗಿ ನಾವು ಹೋಗ್ತಾ ಇದೀವಿ. ಹಾಗೆ ದಾರಿಯಲ್ಲಿ ಶ್ರೀ ಅಭಯಾಂಜನೇಯ ಸ್ವಾಮಿ ಇದ್ರು, ಅಂದ್ರೆ ಆಂಜನೇಯ ಸ್ವಾಮಿ ಇದ್ರು. ಹಾಗೆ ಅವರ ದರ್ಶನವನ್ನು ಮಾಡ್ಕೊಂಡ್ವಿ. ನೀವು ಮಂತ್ರಾಲಯದಲ್ಲಿ ಸಾಕಷ್ಟು ಆಂಜನೇಯ ಸ್ವಾಮಿಯನ್ನೇ ನೋಡಬಹುದು. ಯಾಕೆ ಅಂತಂದ್ರೆ ಇಲ್ಲಿ ತಪಸ್ ಮಾಡಿದಾಗ, ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡಿದಾಗ ಉದ್ಭವಿಸಿದಂತದ್ದೇ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ. ಸೊ ಅದನ್ನ ಕೂಡ ನಾನು ಇಲ್ಲಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಷ್ಟೇ ಅಲ್ಲದೆ ಆ ಒಂದು ಪ್ರದೇಶದ ವಿಶೇಷತೆಯನ್ನು ಕೂಡ ಹೇಳ್ತಾ ಹೋಗ್ತೀನಿ. ನಾವೀಗ ಮಂತ್ರಾಲಯದಿಂದ ಸ್ವಲ್ಪ ದೂರ ಇರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿರೋದು ದೇವಸ್ಥಾನ ಮೇಲ್ಗಡೆ ಕಾಣಿಸ್ತಾ ಇದೆ. ಇಲ್ಲಿ ರಾಯರು ತಪಸ್ ಮಾಡಿದಂತಹ ಜಾಗ ಅಂತೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇನ್ನೂ ಜಾಸ್ತಿ ವಿಷಯನ ನಾನು ಮುಂದೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ನೀವು ಈ ವಿಡಿಯೋನ ಫುಲ್ ನೋಡಿಲ್ಲ ಅಂದರೆ ರಾಯರ ಬಗ್ಗೆ ಆಗಲಿ ಅಥವಾ ಈ ಪಂಚಮುಖಿ ದೇವಸ್ಥಾನದ ಬಗ್ಗೆ ಆಗಲಿ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ. ಅದಕ್ಕಾಗಿ ಮಿಸ್ ಮಾಡಿದೆ. ಸೊ ಫುಲ್ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫುಲ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಈಗ ನಾವು ಬಂದಿರೋದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಏನು ಅಂದ್ರೆ ಮೊದ್ಲೇ ನಮಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಸಿಗುತ್ತೆ. ಆದ್ರೂ ಕೂಡ ಅವರ ದರ್ಶನಕ್ಕೆ ಬಿಡೋದಿಲ್ಲ. ಫಸ್ಟ್ ಅಲ್ಲಿರುವಂತಹ ದೇವಿಯ ದರ್ಶನ ಆದ ಮೇಲೆ ನಮ್ಗೆ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಆಗುತ್ತೆ. ಇಲ್ಲಿನ ಒಂದು ವಿಶೇಷತೆ ಏನಂದ್ರೆ ಈ ಒಂದು ದೇವಸ್ಥಾನ ಕೂಡ ತುಂಗಭದ್ರಾ ನದಿಯ ದಡದಲ್ಲಿದ್ದು ಸುಮಾರು ವರ್ಷಗಳ ಕಾಲ ಈ ಒಂದು ಪ್ರದೇಶದಲ್ಲಿ ರಾಘವೇಂದ್ರ ಸ್ವಾಮಿಗಳು ಧ್ಯಾನ ಮಾಡಿದ್ರು ಅಂತ ಹೇಳಿ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಈ ಆಂಜನೇಯ ಸ್ವಾಮಿ ಮೂರ್ತಿ ಏನಿದೆ ಇದು ಉದ್ಭವ ಮೂರ್ತಿಯಾಗಿದೆ. ಒಂದು ದೊಡ್ಡ ಬಂಡೆ ಮೇಲೆ ಉದ್ಭವವಾಗಿದೆ ಇದು. ಇಲ್ಲಿ ವರಹ, ಗರುಡ, ಹನುಮ, ನರಸಿಂಹ ಹಾಗೆ ಹಯಗ್ರೀವ ಅನ್ನೋ 5 ಮುಖವನ್ನ ಹೊಂದಿರೋದೆ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತ ಹೇಳಿ ಕರೀತಾರೆ. ಇದು ಸ್ವಯಂ ಉದ್ಭವ ಆಗಿರೋದ್ರಿಂದ ಸೊ ಇದಕ್ಕೆ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತ ಹೇಳಿ ಕರೀತಾರೆ. ಅದಷ್ಟೇ ಅಲ್ಲದೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಧ್ಯಾನ ಮಾಡ್ತಿದ್ರು. ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನದ ನಂತರ ನಾವು ಬಂದಿರೋದು ಬಿಚ್ಚಾಲೆಯಲ್ಲಿರುವಂತಹ ದೇವಸ್ಥಾನವನ್ನ ನೋಡೋದಕ್ಕೆ. ಈ ಒಂದು ದೇವಸ್ಥಾನ ನೀವೇನ್ ನೋಡ್ತಾ ಇದ್ದೀರಾ, ಇದು ಪೂರ್ತಿಯಾಗಿ ಬಾಳೆಹಣ್ಣು ಹಾಗೆ ಬೆಲ್ಲದಿಂದ ಕಟ್ಟಿರುವಂತಹ ದೇವಸ್ಥಾನ ಅಂತೆ. ಇದು ಹೇಗೆ ಅನ್ನೋದು ನಂಗೆ ಅರ್ಥ ಆಗ್ಲಿಲ್ಲ. ನನ್ ಪ್ರಕಾರ ಬಾಳೆಹಣ್ಣು ಬೆಲ್ಲವನ್ನ ಕಟ್ಟೋ ಸಮಯದಲ್ಲಿ ಹಾಕಿದ್ರು ಅಂತ. ಇದು ಹಳೆಯ ದೇವಸ್ಥಾನ. ಈ ಫೋಟೋದಲ್ಲಿ ಕಾಣಿಸ್ತಾ ಇರುವಂತದ್ದು ಹಳೆಯ ಒಂದು ಬಿಚ್ಚಾಲಮ್ಮನ ದೇವಸ್ಥಾನ. ಅಲ್ಲಿ ದೇವಿ ದರ್ಶನ ಏನ್ ಮಾಡಿದ್ರಿ ಅದು ಬಿಚ್ಚಾಲಮ್ಮ ಅಂತ ಹೇಳಿ ಕರೀತಾರೆ. ಈ ಒಂದು ಬಿಚ್ಚಾಲೆ ಅನ್ನೋದು ಏನಿದೆ ಅದು ಮಂತ್ರಾಲಯದಿಂದ ಒಂದು 20 ಕಿಲೋಮೀಟರ್ ದೂರ ಆಗುತ್ತೆ.
ಮಂತ್ರಾಲಯನ ಯಾರು ವಿಸಿಟ್ ಮಾಡ್ತಾರೆ ಪ್ರತಿಯೊಬ್ರು ಕೂಡ ಈ ಬಿಚ್ಚಾಲೆ ಗ್ರಾಮವನ್ನ ಅಥವಾ ಬಿಚ್ಚಾಲೆ ದೇವರನ್ನ ನೋಡ್ಲೇಬೇಕು. ಅಲ್ಲಿ ಕಾಣಿಸ್ತಾ ಇರೋ ದೇವಸ್ಥಾನ ಬಂದು ಬಿಚ್ಚಾಲಮ್ಮ ದೇವಸ್ಥಾನ ಅಂತ. ಬರೀ ಬೆಲ್ಲ ಮತ್ತು ಬಾಳೆಹಣ್ಣಿನಿಂದ ಆ ದೇವಸ್ಥಾನವನ್ನು ಕಟ್ಟಿದಾರಂತೆ. ಈಗ ಅಲ್ಲೊಂದು ದೇವಸ್ಥಾನ ಇದೆ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ ಅಂತ ಇದೆ. ಸೊ ನೋಡೋಣ ಅಲ್ಲಿ ಏನಿದೆ ಅಂತ. ಮೇನ್ ಬೃಂದಾವನ ಬಂದು ಅಲ್ಲಿ ಅಂದರೆ ಮಂತ್ರಾಲಯದಲ್ಲಿ, ಇದು ಬಿಚ್ಚಾಲೆ ಅಂತ. ಬಿಚ್ಚಾಲಯದಲ್ಲಿ ಇರೋದು ಏಕಶಿಲಾ ಬೃಂದಾವನ. ಹೇಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರೋದೇ ಜಪದ ಕಟ್ಟೆ. ಗುರುರಾಯರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಜಪ ಮಾಡಿದಂತಹ ಜಪದ ಕಟ್ಟೆ ಅಂತ ಇದು. ಇಲ್ಲೇನು ಕಾಣಿಸ್ತಾ ಇದೆ, ಇದು ರಾಘವೇಂದ್ರ ಸ್ವಾಮಿಗಳಂದ್ರೆ ಅವಾಗಿದ್ರಲ್ವ ರಾಘವೇಂದ್ರ ಸ್ವಾಮಿಗಳು, ಅವರ ಒಂದು ಜಪದ ಕಟ್ಟೆ ಅಂತ ಇದು. ಅಲ್ಲಿರೋದು ಏಕಶಿಲಾ ಬೃಂದಾವನ. ತೋರಿಸ್ತೀನಿ ಬನ್ನಿ ಅದನ್ನು. ಈ ಒಂದು ಬಿಚ್ಚಾಲೆಯಲ್ಲಿ ಅಪ್ಪಣ್ಣಾಚಾರ್ಯರು ಮತ್ತೆ ರಾಘವೇಂದ್ರ ಸ್ವಾಮಿಗಳು ತುಂಬಾ ಗ್ರಂಥಗಳನ್ನ ಬರೆದಿದ್ದಾರೆ ಅನ್ನೋದು ಕೂಡ ಇತಿಹಾಸ ಇದೆ. ಅದಷ್ಟೇ ಅಲ್ಲದೆ ಇಲ್ಲಿರುವಂತಹ ಬಿಚ್ಚಾಲೆಯಲ್ಲಿರುವಂತಹ ಬೃಂದಾವನ ಯಾಕಾಗಿದೆ ಅಂದ್ರೆ, ಇಲ್ಲಿ ನೋಡ್ತಾ ಇರೋದೇ ಬಿಚ್ಚಾಲೆಯಲ್ಲಿರುವಂತಹ ಏಕಶಿಲಾ ಬೃಂದಾವನ. ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಸಮಾಧಿಯನ್ನ ಪಡೆದಾಗ ಅದಾದ್ಮೇಲೆ ಅವ್ರ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರಿಗೆ ಬಿಚ್ಚಾಲೆಯಿಂದ ಮಂತ್ರಾಲಯದಕ್ಕೆ ಹೋಗೋದಕ್ಕೆ ಕಷ್ಟ ಆಯ್ತಂತೆ. ಹಾಗಾಗಿ ಅಪ್ಪಣ್ಣಾಚಾರ್ಯರ ಕನ್ಸಲ್ಲಿ ಗುರುರಾಯರು ಬಂದು ಹೇಳಿದ್ರಂತೆ, ಒಂದು ಸರಳವಾದ ಬೃಂದಾವನವನ್ನ ನಿರ್ಮಿಸ್ಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ಅಪ್ಪಣ್ಣಾಚಾರ್ಯರು ಮತ್ತು ಅವರ ಶಿಷ್ಯರ ಸಹಾಯದಿಂದ ಬಿಚ್ಚಾಲೆಯಲ್ಲಿನೇ ಬೃಂದಾವನವನ್ನ ಸ್ಥಾಪನೆ ಮಾಡಿದ್ರಂತೆ. ಹಾಗಾಗಿ ಈಗ ಬಿಚ್ಚಾಲೆಯಲ್ಲಿ ಏಕಶಿಲಾ ಬೃಂದಾವನವನ್ನ ನಾವು ನೋಡಬಹುದು. ಈ ಒಂದು ಅಪ್ಪಣ್ಣಾಚಾರ್ಯರ ಬೃಂದಾವನ ಏನಿದೆ, ನಿರ್ಮಿಸಿದಂತಹ ಬೃಂದಾವನ ಏನಿದೆ, ಆ ಒಂದು ಬೃಂದಾವನಕ್ಕೆ ಎರಡನೇ ಮಂತ್ರಾಲಯ ಅಥವಾ ಮೂರನೇ ಮಂತ್ರಾಲಯ ಅಂತ ಹೇಳಿ ಕೂಡ ಕರೀತಾರೆ. ಅಷ್ಟೇ ಅಲ್ಲದೆ ಅದ್ರ ಪಕ್ಕದಲ್ಲೇ ತುಂಗಭದ್ರಾ ನದಿ ಕೂಡ ಹರಿಯುತ್ತೆ. ಸುಮಾರಷ್ಟು ನೀವು ನಾಗದೇವರ ಕಟ್ಟೆ ಕೂಡ ನೋಡ್ಬೋದು. ಇದೆಲ್ಲವೂ ಕೂಡ ರಾಘವೇಂದ್ರ ಸ್ವಾಮಿಗಳು ಓಡಾಡಿದ್ದು ಹಾಗೇನೆ ಅಲ್ಲಿ ಕೂತು ಜಪ ಮಾಡಿದಂತಹ ಸ್ಥಳವಾಗಿದೆ. ಇದೆಲ್ಲವೂ ಕೂಡ ಹಳೆಯ ಜಾಗಗಳೇ, ಆದ್ರೆ ಇತ್ತೀಚೆಗೆ ಕೆಲವೊಂದು ದೇವಸ್ಥಾನಗಳನ್ನ ಕೂಡ ನಿರ್ಮಿಸಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರುವುದು ಅಪ್ಪಣ್ಣಾಚಾರ್ಯರ ಮನೆ. ಈ ಒಂದು ಅಪ್ಪಣ್ಣಾಚಾರ್ಯರ ಮನೆ ಇವಾಗ ಸ್ವಲ್ಪ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಹಳೆಯ ಜಾಗವನ್ನೇ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ ಅಷ್ಟೇನೆ. ಇಲ್ಲಿ ನೀವು ಚಿಕ್ಕದಾದಂತಹ ಶ್ರೀ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಕೂಡ ನೋಡಬಹುದು. ಅಷ್ಟೇ ಅಲ್ಲದೆ ಈ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಹಾಗೆ ಅಪ್ಪಣ್ಣಾಚಾರ್ಯರ ಒಡನಾಟ ಹೆಚ್ಚಾಗಿತ್ತು. ಇಲ್ಲಿ ವಿಶ್ರಾಂತಿ ಕೂಡ ಪಡಿತಿದ್ರು ಅಂತ ಹೇಳ್ತಾರೆ. ಇಲ್ಲಿ ನೀವೇನಾದ್ರೂ ಬೈಕೆಗಳಿದ್ರೆ ಸಂಕಲ್ಪ ಕೂಡ ಮಾಡಬಹುದು. ಅಲ್ಲಿರುವಂತಹ ಅರ್ಚಕರು ಕಾಯನ್ನ ಕೊಡ್ತಾರೆ. ಆ ಕಾಯನ್ನ ದೇವ್ರ ಮುಂದೆ ಇಟ್ಟು, ಸೊ ಅಲ್ಲಿ ಒಂದು ನಾಗದೇವರ ಕಲ್ಲಿದೆ, ಅದ್ರ ಮುಂದೆ ನಿಂತ್ಕೊಂಡು ಸಂಕಲ್ಪ ಮಾಡಿದ್ರೆ ನೀವ್ ಅನ್ಕೊಂಡಿರುವಂತಹ ಎಲ್ಲಾ ಕೆಲಸಗಳು ಕೂಡ ಆಗುತ್ತೆ. ನೀವೇನಾದ್ರೂ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋದ್ರೆ ಈ ಸ್ಥಳವನ್ನ ಭೇಟಿ ನೀಡಿ ಸೊ ಸಂಕಲ್ಪ ಮಾಡೋದನ್ನ ಈ ಒಂದು ಮಂತ್ರಾಲಯದ ಬಗ್ಗೆ ಆಗಿರ್ಬೋದು ಅಥವಾ ಬಿಚ್ಚಾಲೆ, ಪಂಚಮುಖಿ ಆಂಜನೇಯ ಸ್ವಾಮಿ ಏನಿದ್ದಾರೆ, ಇದೆಲ್ಲ ಒಂದು ಜಾಗದ ಬಗ್ಗೆ ಹೇಳೋದಕ್ಕೆ ಅತಿ ಹೆಚ್ಚು ಇತಿಹಾಸವಿದೆ, ತುಂಬಾ ವಿಷಯ ಇದೆ. ಆದ್ರೆ ಈ ವಿಡಿಯೋ ಚಿಕ್ಕದಾಗಿರೋದ್ರಿಂದ ಹೆಚ್ಚು ಮಾಹಿತಿನ ನೀಡೋದಕ್ಕಾಗ್ಲಿಲ್ಲ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ಮತ್ತೆ ಒಂದು ಹೊಸ ವ್ಲಾಗ್ ಅಲ್ಲಿ ಮಾಹಿತಿನ ನೀಡ್ತೀನಿ. ಹಾಗೆ ನೀವು ಕೂಡ ಖಂಡಿತವಾಗ್ಲೂ ಒಂದ್ಸಲ ಮಂತ್ರಾಲಯವನ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನಾವು ಬೆಳಗ್ಗೆಯಿಂದ ಮಂತ್ರಾಲಯ ಎಲ್ಲ ಸುತ್ತಿ, ಸೊ ಮಂತ್ರಾಲಯ, ಬಿಚ್ಚೋಲೆ, ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವತ್ತಿನ ಫುಲ್ ಡೇ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ದೇವ ದರ್ಶನ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇವಾಗ ನಾವು ಇಲ್ಲಿಂದ ಹೊರಡಬೇಕು ಬೆಂಗಳೂರಿಗೆ. ನಮಗೆ 9:15ಗೆ ಬಸ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಇವಾಗ 9:15ಗೆ ಇಲ್ಲಿಂದ ಹೊರಡ್ತೀವಿ. ನಾಳೆ ಮಾರ್ನಿಂಗ್ ಬೆಂಗಳೂರು ರೀಚ್ ಆಗ್ತೀವಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಸ್ಕಿಪ್ ಮಾಡ್ದೇ ಫುಲ್ ವ್ಲಾಗ್ನ ನೋಡಿ. ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.